ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನ್ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ತುಂಬಾ ಜನ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯಕ್ಕಾಗದೆ ಹಾಗೆ ಮನೆಯಲ್ಲೇ ಇದ್ದು ಏನು ಕಲಿಯೋದಕ್ಕಾಗದೆ ಟೈಮ್ ನ ವೇಸ್ಟ್ ಮಾಡ್ತಾ ಇರ್ತಾರೆ. ಅಂತವ್ರಿಗೋಸ್ಕರ ನನ್ ಕಡೆಯಿಂದ ಏನಾದ್ರು ಒಂದು ಉಪಯೋಗ ಆಗ್ಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೆ ಏನೇ ಬರ್ದೇ ಇದ್ರು ಕೂಡ ಜಸ್ಟ್ 30 ಡೇಸ್ ಅಲ್ಲಿ ಯಾವ ರೀತಿ ಟೈಲರಿಂಗ್ ನ ಕಲ್ತ್ಕೊಳ್ಳೋಣ ಅನ್ನೋದನ್ನ ನಾನ್ ಹೇಳ್ಕೊಡ್ತೀನಿ ನಿಮ್ಗೆ. ಇವತ್ತಿಂದ 100 ಡೇಸ್ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಈ 100 ಡೇಸ್ ಚಾಲೆಂಜ್ ಅಲ್ಲಿ ನೀವು ನಿಮ್ಗೆ ಬೇಸಿಕ್ ಇಂದ ಟೈಲರಿಂಗ್ ನ ಯಾವ ರೀತಿ ಕಲ್ತ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ನಿಮ್ಗೆ ಉಕ್ಸ್ ಹಾಕೋದ್ರಿಂದ ಹಿಡಿದು ಲೂಪ್ ಹಾಕೋದ್ರಿಂದ ಹಾಗೆ ಥ್ರೆಡ್ ನ ಯಾವ ರೀತಿ ಹಾಕೊಳ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ. ಸೊ ಅಂತವ್ರಿಗೂ ಕೂಡ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ಟೈಲರಿಂಗ್ ನ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆಗ ನನ್ಗೆ ಅರ್ಥ ಆಗುತ್ತೆ, ಓ ಇವ್ರಿಗೂ ಕೂಡ ಕಲಿಯೋ ಇಂಟ್ರೆಸ್ಟ್ ಇದೆ, ನಾನು ವಿಡಿಯೋ ಮಾಡೋಣ ಅನ್ನೋ ತರ. ಸೊ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಉಕ್ಸ್ ಹಾಕೋದು ಮತ್ತೆ ಲೂಪ್ ಆಗೋದು ಯಾವ ರೀತಿ ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಡೇ 1 ಇಂದ ಇವತ್ತು ಟೈಲರಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಹುಕ್ಸ್ ನ ಹಾಕೊಳ್ಳೋದಕ್ಕೆ ನಿಮ್ಮ ಹತ್ರ ವೇಸ್ಟ್ ಬಟ್ಟೆ ಇದ್ರೆ ಈ ತರ ತಗೊಳ್ಳಿ, ಇಲ್ಲಾಂದ್ರೆ ಹಳೇದಾದಂತ ಯಾವ್ದೋ ಬ್ಲೌಸ್ ಇತ್ತು ಅಂತಂದ್ರೆ ಅದಕ್ಕೆ ನೀವು ಹುಕ್ಸ್ ನ ಹಾಕೊಳ್ಬಹುದು. ಹುಕ್ಸ್ ಹಾಕೊಳ್ಳೋದಕ್ಕೆ ಫಸ್ಟ್ ನೀವು ಈ ತರ 4 ಲೇಯರ್ ಆಗಿ ನೀವು ದಾರನ ಫೋಲ್ಡಿಂಗ್ ಮಾಡ್ಕೊಂಡು ಸೂಜಿಗೆ ಹಾಕೊಳ್ಬೇಕು. ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಆ ಕಡೆ 2 ಈ ಕಡೆ 2 ಈ ತರ 4 ಲೇಯರ್ ಹಾಕೊಂಡು ನೀವು ಸೂಜಿಗೆ ಪೋಣಿಸ್ಕೊಳ್ಬೇಕು. ದಾರನ ಪೋಣಿಸ್ಕೊಂಡು ಲಾಸ್ಟ್ ಅಲ್ಲಿ ಈ ತರ ಒಂದು ನಾಟ್ ಹಾಕೊಂಡು ಈಗ ಹುಕ್ಸ್ ನ ಹಾಕೊಳ್ಳೋಣ. ಈಗ ಉಕ್ಸ್ ಹಾಕೋದಕ್ಕೆ ಒಂದು ಉಕ್ಸ್ ನ ತಗೊಂಡ್ಬಿಟ್ಟು ಈ ತರ ಇಟ್ಕೊಳ್ಬೇಕು. ನೀವು ಈ ತರ ಇಟ್ಕೊಂಡು ಫಸ್ಟ್ ಇಲ್ಲಿಂದ ನೀವು ಸೂಜಿನ ಚುಚ್ಕೋಬೇಕು. ಈ ತರ ಚುಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪಕ್ಕದಾಗೇನೆ ಈ ತರ ಸೂಜಿನ ಚುಚ್ಕೊಂಡು ಈ ಸೂಜಿಗೆ ಪೋಣಿಸಿರೋ ದಾರ ಇರುತ್ತಲ್ಲ ಅದನ್ನ ಈ ರೀತಿ ಹಾಕೊಳ್ಬೇಕು. ಈ ರೀತಿ ಹಾಕೊಂಡು ನೀವು ಈ ತರ ಎಳ್ಕೊಳ್ಬೇಕು ನಿಧಾನಕ್ಕೆ. ನೋಡಿ, ಈ ತರ ಎಳ್ಕೊಂಡಿದ್ದಾದ್ಮೇಲೆ ಮತ್ತೆ ಇಲ್ಲಿಂದನೇ ಚುಚ್ಕೊಳ್ಬೇಕು ಸೂಜಿನ. ಮತ್ತೆ ಈ ಸೂಜಿಗೆ ಪೋಣಿಸಿರೋ ದಾರನ ಈ ತರ ಹಾಕೊಂಡು ಮತ್ತೆ ಈ ತರ ನಿಧಾನಕ್ಕೆ ಈ ತರ ಎಳ್ಕೊಳ್ಬೇಕು. ನೀವು ದಾರನ ನೀವು ಜಾಸ್ತಿ ಉದ್ದ ತಗೊಳಕ್ ಹೋಗ್ಬಿಡಿ, ಗಂಟಾಗ್ಬಿಡುತ್ತೆ. ಆದಷ್ಟು ಚಿಕ್ಕದಾಗೆ ದಾರ ತಗೊಂಡು ನೀವು ಉಕ್ಸ್ನ ಹಾಕೊಳ್ಳಿ. ಸ್ಟಾರ್ಟಿಂಗು ಈ ತರ ಎಳ್ಕೊಂಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲಿ ಈ ತರ ಹಿಂಗ್ ಚುಚ್ಕೊಂಡು ಸೇಮ್ ಈ ಸೂಜಿಗೆ ಪೋಣಿಸಿರೋ ದಾರನ ಈ ತರ ತಗೊಂಡು ನೀಟಾಗಿ ಹಿಂಗ್ ಎಳ್ಕೊಂತ ಹೋಗ್ಬೇಕು. ನೋಡಿ, ಈ ತರ ಇಲ್ಲಿಗೆ ಇನ್ನೊಂದು ಸುಚ್ಬಿಟ್ಟು ಸೂಜಿನ ಈ ತರ ಎಳ್ಕೊಂಡು ನೀಟಾಗಿ ಮತ್ತೆ ಹಿಂಗ ಎಳ್ಕೊಂಡು ಉಕ್ಸ್ನ ಹಾಕೊಳ್ಬೇಕು. ನೋಡಿ, ಈ ತರ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಇರುತ್ತಲ್ಲ ಇಲ್ಲಿಗೆ ನೀವು ಸೂಜಿನ ಚುಚ್ಕೋಬೇಕು. ಇದ್ರೊಳಗಡೆ ಈ ತರ ಚುಚ್ಕೊಂಡು ಮತ್ತೆ ಇದನ್ನ ಈ ತರ ಹಾಕೊಂಡು ಈ ತರ ನಿಧಾನಕ್ಕೆ ಎಳಿಬೇಕು. ನೋಡಿ, ಈ ತರ ಟೈಟ್ ಆಗಿ ಎಳ್ಕೊಂಡಿದ್ದಾದ್ಮೇಲೆ ಇದ್ರ ಪಕ್ಕನೆ ಮತ್ತೆ ಇನ್ನೊಂದ್ಸರಿ ಸೂಜಿನ ಚುಚ್ಕೊಂಡು ಈ ಸೂಜಿಗೆ ಬಣ್ಸಿರೋ ದಾರನ ಈ ತರ ಹಾಕೊಂಡು ಈ ತರ ಎಳ್ಕೊಂತ ಹೋಗ್ಬೇಕು. ನೀವು ಮತ್ತೆ ಪಕ್ಕದಲ್ಲೇನೆ ಹಾಕೊಳ್ಬೇಕು. ಸೂಜಿನ ಹಾಕೊಂಡು ದಾರನ ಈ ತರ ಹಾಕೊಂಡು ಈ ತರ ನೀಟಾಗಿ ಎಳ್ಕೊಂತ ಹಾಕೊಂಡು ಹೋಗ್ಬೇಕು. ಆಗ ನಿಮ್ಗೆ ಈ ತರ ನೀಟಾಗಿ ಫಿನಿಶಿಂಗ್ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ. ಮತ್ತೆ ಇಲ್ಲಿ ಕೂಡ ಪಕ್ಕದಲ್ಲಿ ಈ ತರ ಚುಚ್ಕೊಳ್ಬೇಕು. ತೋರಿಸ್ತೀನಿ ನೋಡಿ. ಪಕ್ಕದಲ್ಲಿ ಈ ತರ ಚುಚ್ಕೊಂಡು ನೆಕ್ಸ್ಟ್ ಈ ದಾರನ ಈ ತರ ಹಾಕೊಂಡು ನೀಟಾಗೆ ಈ ತರ ಎಳ್ಕೊಳ್ಬೇಕು. ನೋಡಿ, ಎಷ್ಟು ಟೈಟ್ ಆಗಿ ಕುತ್ಕೊಂಡಿದೆ ನಾವು ಹಾಕೊಂಡಿರೋ ಅಂತದ್ದು ಉಕ್ಸು. ಈಗ ಈ ತರ ಹಾಕೊಂಡಿದ್ದಾದ್ಮೇಲೆ ನಿಮಗೆ ಬೇಕಾದ್ರೆ ಇನ್ನು ಪಕ್ಕದಲ್ಲಿ ಬೇಕಾದ್ರೂ ಚುಚ್ಕೊಳ್ಬಹುದು ಈ ತರ, ಇಲ್ಲ ಅಂದ್ರೆ ಇಷ್ಟೇ ಸಾಕು ಅಂದ್ರೆ ಇಷ್ಟಕ್ಕೆ ನೀವು ಬಿಟ್ಕೊಳ್ಬಹುದು. ಈಗ ನೆಕ್ಸ್ಟ್ ಈ ತರ ಎಲ್ಲ ಪೋಣಿಸ್ಕೊಂಡಾದ್ಮೇಲೆ ಈಗ ನೆಕ್ಸ್ಟ್ ಇಲ್ಲಿಂದ ಸೂಜಿನ ಈ ತರ ಬಟ್ಟೆ ಒಳಗಡೆ ಚುಚ್ಚಿ ಹಿಂಗ್ ಎಳ್ಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ? ಈ ತರ ಎಳ್ಕೊಂಡು ದಾರನ ಸೂಜಿನ ಹಿಂಗ್ ಎಳ್ಕೊಂಡು ಮತ್ತೆ ಈ ದಾರನ ಈ ಕಡೆಗೆ ಇದ್ರೊಳಗಡೆ ಹುಕ್ಸ್ ಒಳಗಡೆ ತಂದು ಈ ರೀತಿ ಎಳ್ಕೊಳ್ಬೇಕು ನೀವು ಟೈಟಾಗಿ. ನೋಡಿ, ಈ ತರ ಟೈಟಾಗಿ ಈ ತರ ಎಳ್ಕೊಂಡಿದ್ದಾದ್ಮೇಲೆ ಮತ್ತೆ ಈ ಕಡೆಯಿಂದನೇ ಇಲ್ಲಿ ಸೂಜಿ ಈ ಕಡೆ ಚುಚ್ಬಿಟ್ಟು ಮತ್ತೆ ಈ ತರ ತಗೊಂಡ್ ಬಂದು ಈ ತರ ಟೈಟಾಗಿ ಎಳ್ಕೊಳ್ಬೇಕು. ನೀವು ಟೈಟಾಗಿ ಎಳ್ಕೊಂಡು ಮತ್ತೆ ಈ ಕಡೆ ದಾರನ ಹಿಂಗ್ ಹಾಕೊಳ್ಬೇಕು. ಕಾಣಿಸ್ತಾ ಇದೆಯಲ್ಲ? ಹಿಂಗ್ ಹಾಕೊಂಡು ಮತ್ತೆ ಈ ಕಡೆ ಇನ್ನೊಂದು ಚುಚ್ಕೊಳ್ಳೋಣ. ಈ ಕಡೆಯಿಂದ ಮತ್ತೆ ಈ ಕಡೆವರೆಗೂ ಸೂಜಿನ ಚುಚ್ಕೊಂಡು ಮತ್ತೆ ಈ ತರ ಎಳ್ಕೊಂಡು ನೀಟಾಗಿ ಟೈಟಾಗಿ ಎಳ್ಕೋಬೇಕು. ಮತ್ತೆ ದಾರನ ಈ ತರ ಹಾಕೊಳ್ಬೇಕು. ಈ ತರ ಹಾಕೊಂಡಿದ್ದಾದ್ಮೇಲೆ ಮತ್ತೆ ಈ ಕಡೆಯಿಂದ ಇನ್ನೊಂದು ರೌಂಡ್ ಬೇಕಾದ್ರೆ ಚುಚ್ಕೊಂಡು ನೀಟಾಗಿ ಹಿಂಗೆ ಎಳ್ಕೊಳ್ಬೇಕು. ಈ ತರ ಎಳ್ಕೊಂಡ್ರೆ ಇಲ್ಲಿ ಉಕ್ಸು ಟೈಟಾಗಿ ಈ ತರ ಕುತ್ಕೊಂಡಿರುತ್ತೆ. ನಿಮ್ಗೆ ಎಷ್ಟು ಹೇಳಿದ್ರು ಕೂಡ ಬಗ್ಗೋದಿಲ್ಲ, ಆ ತರ ಉಕ್ಸು ಕುತ್ಕೊಂಡಿರುತ್ತೆ. ಈ ತರ ಆದ್ಮೇಲೆ ನೆಕ್ಸ್ಟ್ ಈ ಕಡೆಯಿಂದ ಈ ರೀತಿ ಸೂಜಿ ತರ್ಕೊಂಡು ಈ ಕಡೆ ನೀವು ಚುಚ್ಕೊಳ್ಬೇಕು.
ಈ ಕಡೆ ಚುಚ್ಕೊಂಡು ಈ ತರ ದಾರ ತಗೊಂಡ್ ಬಂದು ನೆಕ್ಸ್ಟ್ ಇಲ್ಲಿಂದ ನೀವು ಇಲ್ಲಿ ಉಕ್ಸ್ ಮೇಲ್ಗಡೆ ಈ ತರ ಚುಚ್ಕೊಂಡು ಈ ಕಡೆ ತಗೊಳ್ಬೇಕು ದಾರನ. ನೋಡಿ ಈ ತರ ತಗೊಂಡು ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ತಗೊಂಡಿದ್ದಾದ್ಮೇಲೆ ಇಲ್ಲಿ ನೀವು ಗ್ಯಾಪ್ ಕಾಣಿಸ್ತಾ ಇರುತ್ತಲ್ವಾ ಉಕ್ಸ್ ಹಾಕೊಂಡಾಗ, ಅದಕ್ಕೆ ನೀವು ಈ ತರ ಸೂಜಿನ ಚುಚ್ಕೊಳ್ಬೇಕು. ಅದ್ರೊಳಗಡೆ ಈ ತರ ಸೂಜಿನ ಚುಚ್ಕೊಂಡು ಸೂಜಿನ ಈ ತರ ಎಳ್ಕೊಂಡು ನೆಕ್ಸ್ಟ್ ಈ ತರ ಸೂಜಿನ ಇಲ್ಲೇ ಚುಚ್ಕೊಂಡು ಇದನ್ನ ಈ ತರ ಎಷ್ಟು ಬೇಕೋ ಅಷ್ಟು ಈ ತರ ಸುತ್ತಿ ನಾಟ್ನ ಹಾಕೊಳ್ಬೇಕು ನೀವು. ನೋಡಿ ಇಷ್ಟೇ ಉಕ್ಸ್ ಹಾಕೋದು. ನೋಡಿ ಈ ತರ ಜಡೆ ತರ ನಿಮ್ಗೆ ಚೆನ್ನಾಗಿ ಡಿಸೈನ್ ಬಂದಿರುತ್ತೆ ಉಕ್ಸ್ ಹಾಕಿದಾಗ. ಇಲ್ಲೂ ಕೂಡ ಉಕ್ಸ್ ತುಂಬಾ ಗಟ್ಟಿಯಾಗಿ ಕುತ್ಕೊಂಡಿರುತ್ತೆ. 1 ವರ್ಷ 2 ವರ್ಷ ಅಲ್ಲ, ನೀವು 10 ವರ್ಷ ಯೂಸ್ ಮಾಡಿದ್ರು ಕೂಡ ಉಕ್ಸ್ ಕಿತ್ತೋಗಲ್ಲ, ಆ ರೀತಿ ಕುತ್ಕೊಳ್ಳುತ್ತೆ ಉಕ್ಸ್. ನೀವು ಕೂಡ ಇದೇ ಮೆಥಡ್ ಅಲ್ಲಿ ಉಕ್ಸ್ ನ ಹಾಕೊಳ್ಳಿ. ಈಗ ಉಕ್ಸ್ ನ ಯಾವ ರೀತಿ ಹಾಕೋದು ಅನ್ನೋದ ತೋರಿಸ್ತೀನಿ. ಅಂದ್ರೆ ಉಕ್ಸ್ ರಿಂಗ್ ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಉಕ್ಸ್ ರಿಂಗ್ ನ ಹಾಕೊಳ್ಳೋದಕ್ಕೆ ಈ ಕೆಳಗಡೆಯಿಂದ ಸೂಜಿನ ಈ ತರ ಚುಚ್ಕೊಳ್ಬೇಕು. ಚುಚ್ಕೊಂಡು ಇಲ್ಲಿ ಒಂದ್ ಸ್ವಲ್ಪ ಈ ಕಡಿಕನ ಸೂಜಿನ ಚುಚ್ಕೊಳ್ಬೇಕಿದೆ. ಈ ರೀತಿ ನೋಡ್ಕೊಂಡು ಚುಚ್ಕೊಳ್ಳಿ. ಉಕ್ಸ್ ಹಾಕ್ಬೇಕಾದ್ರೆ ಈ ರೀತಿ ಜೋರಾಗಿ ಎಳ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲಿ ಸುಚ್ಚಿರ್ತಿರಲ್ಲ, ನೋಡಿ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಸುಚ್ಚಿರ್ತಿರಲ್ಲ ಅಲ್ಲಿಂದ ನೀವು ಕರೆಕ್ಟ್ ಆಗಿ ಸೂಜಿನ ಚುಚ್ಕೊಳ್ಬೇಕು. ಈ ರೀತಿ ಈ ತರ ಚುಚ್ಕೊಂಡು ಈ ರೀತಿ ಚುಚ್ಕೊಂಡಾದ್ಮೇಲೆ ದಾರನ ನೀವು ಹಿಂಗೆ ಹಾಕೊಳ್ಬೇಕು. ಈ ತರ ರೌಂಡಿಗೆ ಹಾಕೊಂಡ್ಬಿಟ್ಟು ಇಲ್ಲಿಂದ ಈ ಚುಚ್ಚಿರ್ತಿರಲ್ಲ ದಾರ, ಅದಕ್ಕೆ ನೀವು ಈ ತರ ಸೂಜಿನ ಹಾಕೊಂಡು ನಿಧಾನಕ್ಕೆ ಈ ತರ ಎಳ್ಕೊಳ್ಬೇಕು. ದಾರನ ಈ ತರ ನಿಧಾನಕ್ಕೆ ಎಳ್ಕೊಂಡು ಹಾಕೊಳ್ಬೇಕಾಗುತ್ತೆ. ಮತ್ತೆ ಈ ತರ ಹಿಂಗೆ ಹಾಕೊಂಡು ಈ ತರ ಇಟ್ಕೊಂಡು ಇದ್ರೊಳಗಡೆ ಈ ತರ ಏರಿಸ್ಬಿಟ್ಟು ಸೂಜಿನ ಮತ್ತೆ ನೀವು ನಿಧಾನಕ್ಕೆ ಈ ತರ ಎಳ್ಕೊಂಡ್ ಬರ್ಬೇಕಾಗುತ್ತೆ ಉಕ್ಸ್ ರಿಂಗ್ ನ ಹಾಕೊಳ್ಳೋದಕ್ಕೆ. ಈ ತರ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಈ ಕಡೆನೂ ಅಷ್ಟೇ ಮತ್ತೆ ಹಿಂಗೆ ಹಾಕೊಂಡು ಮತ್ತೆ ನಿಧಾನಕ್ಕೆ ಎಳ್ಕೊಳ್ತಾ ಬರ್ಬೇಕು. ಈ ತರ ಮತ್ತೆ ಈ ಕಡೆನೂ ಅಷ್ಟೇ ಈ ತರ ರೌಂಡ್ಗೆ ಹಾಕೊಂಡ್ಬಿಟ್ಟು ಈ ತರ ಎಳ್ಕೊಂತ ಬರ್ಬೇಕು. ಅದಾದ್ಮೇಲೆ ಎಲ್ಲಿಗಾನ ಚುಚ್ಚಿರ್ತೀರೋ ಅಲ್ಲಿವರೆಗೂ ಈ ತರ ದಾರನ ಹಾಕೊಂತ ಈ ತರ ಎಳ್ಕೊಂಡು ಬರ್ಬೇಕು ನೀವು. ಅದಾದ್ಮೇಲೆ ಮತ್ತೆ ಇಲ್ಲಿ ಸುಚ್ಚಿರ್ತೀರಲ್ಲ ಇಲ್ಲಿಗೆನೆ ಈ ತರ ಸೂಜಿನ ಚುಚ್ಬಿಟ್ಟು ನೀಟಾಗೆ ಈ ತರ ಬಿಗ್ಗೆಗೆ ಈ ತರ ಎಳ್ಕೊಳ್ಬೇಕು. ಈ ತರ ಎಳ್ಕೊಂಡೆ ನೋಡಿ ಉಕ್ಸ್ ರಿಂಗ್ ಅನ್ನೋದು ಎಷ್ಟು ನೀಟಾಗೆ ಬಂದಿರುತ್ತೆ. ಇದೇ ತರ ನೀವು ಉಕ್ಸ್ ರಿಂಗ್ ನ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ. ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಚುಚ್ಚಿರ್ತೀರಲ್ಲ ಇಲ್ಲಿಂದನೇ ನೀವು ದಾರದೊಳಗಡೆ ಎಷ್ಟು ಬೇಕೋ ಅಷ್ಟು ನಾಟ್ನ ಹಾಕೊಳ್ಬೋದು. ಈ ತರ ನೋಡಿ ಇಷ್ಟೇ ಸಿಂಪಲ್ ಉಕ್ಸ್ ಮತ್ತೆ ಉಕ್ಸ್ ಲೂಪ್ ನ ಹಾಕೊಳ್ಳೋದು. ಫಿನಿಶಿಂಗು ಕೂಡ ಅಷ್ಟೇ ನೀಟಾಗಿ ಬಂದಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟು ವರ್ಷಗಳಾದ್ರೂ ಕೂಡ ಕಿತ್ತೋಗಲ್ಲ, ಆ ರೀತಿ ಬಳಕೆ ಬರುತ್ತೆ. ನೀವು ಕೂಡ ಇದೇ ರೀತಿ ಹಾಕೊಳ್ಳಿ. ನಿಮ್ಗೂ ಕೂಡ ಟೈಲರಿಂಗ್ ಕಲಿಯೋ ಆಸೆ ಇತ್ತು ಅಂತ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಬ್ಲೌಸ್ ಕಟಿಂಗ್ ಎಲ್ಲ ಯಾವ ರೀತಿ ಮಾಡ್ಕೊಂಡು ಸ್ಟಿಚಿಂಗ್ ಮಾಡೋದು ಅಂತ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.